ಯಾರೆಲ್ಲ ಅಗ್ನಿವೀರ್ ಫಿಸಿಕಲ್ಗೋಸ್ಕರ ತಯಾರಾಗ್ತಾಯಿದ್ರು, ಸೊ ನಿಮ್ಮದು ಟೈಮಿಂಗ್ ಕಡಿಮೆ ಆಗ್ತಾ ಇಲ್ವೋ, ಸೊ ನಿಮ್ಮೆಲ್ಲರಿಗೂ ಒಂದು ಬೆಸ್ಟ್ ವರ್ಕೌಟ್ ಶೆಡ್ಯೂಲ್ನ ತೊಗೊಂಬಂದಿದ್ದೀನಿ. ಸೊ ಇದನ್ನು ನೀವು ಡೈಲಿ ಮಾಡೋದ್ರಿಂದ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಒಳಗಡೆ ಹೆವಿ ಅಂದರೆ ಹೆವಿ ಬಿಲ್ಡಪ್ ಆಗುತ್ತಾ. ಇದಕ್ಕೆ 100% ಗ್ಯಾರಂಟಿ ನಾನು. ಸೊ ಏನಕ್ಕಪ್ಪ ಅಂದರೆ ಇದನ್ನು ಖುದ್ದಾಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ, ನಂದು ಕೂಡ ಇದರೊಳಗಡೆ ಟೈಮ್ ಇಂಪ್ರೂವ್ಮೆಂಟ್ ಆಗೈತಿ. ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೀವು ಕೂಡ ಅಗ್ನಿವೀರ್ ತಯಾರಾಗ್ತಿದ್ರಪ್ಪ ಅಂತ ಒಂದ್ಸಲಿ ಈ ಒಂದು ವರ್ಕೌಟ್ನ ಮಾಡಿ ನೋಡಿ. ಮೊದಲನೇದು ಬಂದುಬಿಟ್ಟು ಲಂಜಸ್ ವಾಕಿಂಗ್ ಅಂತ ಹೇಳ್ಬಿಟ್ಟು, ಸೊ ಈ ರೀತಿ ಸ್ಟೆಪ್ನ ನೀವು ಕಂಟಿನ್ಯೂ ಆಗಿ 100 ಮೀಟ್ನ ಮಾಡಬೇಕಾಗಿರುತ್ತೆ. ಇದರೊಳಗಡೆ ನೀವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ರಪ್ಪ ಅಂದರೆ 1 ಟೈಮ್ ರೆಸ್ಟ್ ಕೂಡ ಮಾಡ್ಬೋದು. ಹಾಗೆಯೇ ಅದಾದಮೇಲೆ ನಿಮಗೆ ಪೈಲ್ವಾನ್ ಡಿಪ್ಸ್. ಸೊ ಇದನ್ನು ನೀವು ಪೈಲ್ವಾನ್ ಡಿಪ್ಸು ಕಂಟಿನ್ಯೂವಸ್ ಆಗಿ 100 ಮೀಟ್ನ ಮಾಡಬೇಕು. ಅಂದರೆ ಕಂಟಿನ್ಯೂವಸ್ ಆಗಂದ್ರು ಸೊ ನೀವು ಮಧ್ಯೆ ಮಧ್ಯೆ ಸ್ವಲ್ಪ ಟೈಮ್ನ ತೊಗೋಬೋದು, ಆದರೆ ಜಾಸ್ತಿ ಟೈಮ್ನ ತೊಗೊಳಂಗಿಲ್ಲ. 1 ಮಿನಿಟ್ 40 ಮಿನಿಟ್ಸ್ ಈ ಥರ ನೀವು ರೆಸ್ಟ್ನ ತೊಗೊಂಡು ಮಾಡ್ಬೋದು. ಸೊ ಈ ಒಂದು ವರ್ಕೌಟ್ ಮಾಡೋದ್ರಿಂದ ನಿಮಗೆ ಎಂಡೋರೆನ್ಸ್ ಹಾಗೆಯೇ ಲೆಗ್ ಹೆವಿ ಅಂದರೆ ಹೆವಿ ಇಂಪ್ರೂವ್ಮೆಂಟ್ ನಿಮ್ಗೆ ಕಾಣುತ್ತೆ. ಹಾಗೆಯೇ ಈ ಒಂದು ವರ್ಕೌಟ್ ಆದಮೇಲೆ ನಿಮಗೆ ಲಾಸ್ಟ್ ವರ್ಕೌಟ್ ಬಂದುಬಿಟ್ಟು ಸೊ ಈ ರೀತಿ ನೋಡ್ಬೋದು, ಕೋರ್ ವರ್ಕೌಟ್. ಸೊ ನಿಮ್ಮದು ಸ್ಟಮಕ್ ಗಟ್ಟಿ ಇರಲಿ ಅಂತ ಹೇಳ್ಬಿಟ್ಟು ಸೊ ಇದನ್ನು ಮಿನಿಮಮ್ ಆಗಿ ನೀವು 100ನ ಮಾಡ್ಬೋದು. ಹಾಗೆಯೇ ಇದರೊಳಗಡೆ ನೀವು 3 ಸೆಟ್ಟಾಗಿ ಮಾಡಬೇಕಾಗುತ್ತೆ. ಅಂದರೆ ಮಧ್ಯದಲ್ಲಿ ನೀವು 3 ಸಲ ನೀವು ಆರಾಮಾಗಿ ರೆಸ್ಟ್ನ ಮಾಡ್ಬೋದು.